ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸುವವರಾಗಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನೋಡುವ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ, ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುವಂಥದ್ದೇ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾವುದಾದ್ರೂ ಒಂದು ರೋಗಕ್ಕೆ ತುತ್ತಾಗುತ್ತೇವೆ. ನಾವು ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆಯು ದೇವರು ಕೇಳಿ ನಮ್ಮ ರೋಗದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಆರೋಗ್ಯ ಕೊಡುವ ಆತನಾಗಿದ್ದಾನೆ. ಯಾವುದೇ ಒಂದು ರೀತಿಯ ಫೈನಾನ್ಷಿಯಲ್ ಸಮಸ್ಯೆಗಳಿಂದ ನಾವು ಸಿಕ್ಕಿ ಹಾಕಿಕೊಂಡಾಗಲೂ ಸಹ ದೇವರು ಅದರಿಂದ ತಪ್ಪಿಸುವಂಥ ಮಾರ್ಗವನ್ನು ನಮಗೆ ತನ್ನ ಆತ್ಮನ ಮೂಲಕ ತಿಳಿಸುವ ಆತನಾಗಿದ್ದಾನೆ. ನಾವು ದೇವರನ್ನು ನಂಬುವುದಾದರೆ ಆತನು ಎಲ್ಲ ಕಷ್ಟಗಳಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಕಾಯುವ ಆತನಾಗಿದ್ದಾನೆ. ನೋಡ್ರಿ, ನಾವು ದಾನಿಯೇಲನ ಒಂದು ಜೀವಿತವನ್ನು ನೋಡುವಾಗ ಯಾವುದೇ ಒಂದು ತಪ್ಪು ಮಾಡದಂತಹ ಒಂದು ಪ್ರವಾದಿಗೆ ಸಿಂಹಗಳ ಗವಿಯಲ್ಲಿ ಹಾಕುತ್ತಾರೆ. ಆದರೆ ದೇವರ ಕೃಪೆಯಿಂದ ಸಿಂಹಗಳು ಸಹ ಅವನನ್ನು ಸಾಯಿಸದೆ ಕೊಲ್ಲದೆ ಸುಮ್ಮನಿದ್ದವು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ದೇವದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಕಟ್ಟಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆದ್ದರಿಂದ ನಮಗೆ ಶೋಧನೆ ಉಂಟಾಗುವಾಗ ನಾವು ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂತ ದೇವರಾಗಿದ್ದಾನೆ. ನಮ್ಮ ದೇವರು ಜೀವ ಸ್ವರೂಪನಾಗಿದ್ದಾನೆ. ಇಂಥ ಒಂದು ದೇವರನ್ನು ನಾವು ಆರಾಧಿಸುವಂತೆ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶೀರ್ವದಿಸಲಿ, ತನ್ನ ಕೃಪೆಯಿಂದ ತುಂಬಿಸಲೆಂದು ದೇವರಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ. ಆಮೆನ್.